ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಯುವ ಸಿನಿಮಾದ ಅಪ್ಡೇಟ್ ಮೇಲೆ ಎಲ್ಲರೂ ಕಾಯ್ತಾ ಇದ್ದೀರಾ ಆ್ಯಂಡ್ ವೇಟ್ ಕೂಡ ಮಾಡ್ತಾ ಇದ್ದೀರಾ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು, ಯುವ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಆ್ಯಂಡ್ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆನೇ. ಆ್ಯಂಡ್ ಈಗ ಎಲ್ಲಿವರೆಗೂ ಅಪ್ಡೇಟ್ ಬಂದಿದೆ, ಏನೆಲ್ಲ ನಡೀತಿದೆ ಯುವ 3ನ ಒಂದು ಅಪ್ಡೇಟ್ಸ್, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಪ್ರೆಸೆಂಟ್ ಇವಾಗ ಯುವ ಅವರ ಒಂದು 3ನೇ ಸಿನಿಮಾ ಯುವ 3 ಏನಿದೆ, ಸೊ ತುಂಬಾ ಒಂದು ವೇಟಿಂಗ್ ಇರುವಂಥದ್ದು. ಆ್ಯಂಡ್ ಬಸ್ಗಳು ತುಂಬ ಓಡಾಡ್ತಾ ಇದೆ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಎಕ್ಸೆಲ್ ಕೂಡ ತುಂಬ ಬಸ್ ಓಡಾಡ್ತಾ ಇದೆ. ಇದು ಕಳೆದ ಬಾರಿ ಕೂಡ ಈ ಬಸ್ ಓಡಾಡಿತ್ತು. ಏನಪ್ಪ ಈ ಬಸ್ಸು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ತರುಣ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಯುವ ಸರ್ಗೆ ಅಂತ ಅನ್ನುವಂಥದ್ದು ಒಂದು ಬಸ್ ಓಡಾಡ್ತಾ ಇತ್ತು. ಬಟ್ ಈ ವಿಚಾರವಾಗಿ ಒಂದು ಕ್ಲಾರಿಟಿ ಕೊಡಬೇಕು ಅಂದರೆ, ಸೊ ಅದು ಇನ್ನೂ ಬಸ್ಸಾಗೆ ಉಳಿದಿದೆ ಅಂತಲೇ ಹೇಳ್ಬೋದು. ಬಟ್ ಯಾವುದೇ ಸ್ಟಿಲ್ ಅಫಿಷಿಯಲ್ ಕನ್ಫರ್ಮ್ ಆಗಿಲ್ಲ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ ಆ್ಯಂಡ್ ಹೇಳ್ತಾ ಇರ್ತೀರಾ, ಬ್ರದರ್ ಇದು ಕನ್ಫರ್ಮ್ ಅಂತ ಹೌದಾ, ಈ ಹೆಸರಿಂದ ಒಂದು ಟೈಟಲ್ ಸ್ಟಾರ್ಟ್ ಆಗುತ್ತಂತೆ, ಆ ಹೆಸರಿಂದ ಒಂದು ಟೈಟಲ್ ಸ್ಟಾರ್ಟ್ ಆಗುತ್ತಂತೆ ಅಂತ ಒಂದು ಕಳಿಸ್ತಾ ಇರ್ತೀರಾ, ಮಾಡ್ತಾ ಇರ್ತೀರಾ. ಬಟ್ ಒಂದು ಹೇಳೋದೇನು ಅಂತಂದರೆ, ಯುವ ಸಿನಿಮಾದ ಅಪ್ಡೇಟು ಇಲ್ಲಿವರೆಗೂ ಕೂಡ ಯಾವುದು ಬಂದಿಲ್ಲ. ಆ್ಯಂಡ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೇ ಸಂಕ್ರಾಂತಿ ಟೈಮಲ್ಲಿ ಅಥವಾ ಸಂಕ್ರಾಂತಿಗಿಂತ ಮುಂಚೆನೇ ಒಂದಿನ ಬಿಫೋರ್ ಅಥವಾ ಸಂಕ್ರಾಂತಿ ಆದಮೇಲೋ ಸೊ ಅಪ್ಡೇಟ್ಸ್ಗಳು ಖಂಡಿತವಾಗ್ಲೂ ಬರುತ್ತೆ. ಸೊ ಕಮಿಂಗ್ ಸೂನ್ ಅಂತೂ ಆನ್ ದಿ ವೇ ಇದೆ. ಬಟ್ ತುಂಬ ಸರ್ಪ್ರೈಸ್ ಅಂತೂ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ತರುಣ್ ಸರ್ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಯಾರಾದರೂ ಮಾಡ್ತಾ ಇದ್ದಾರೋ. ಆ್ಯಂಡ್ ಕಳೆದ ಬಾರಿ ಕೇಳಿದಾಗ ಸೂರಿ ಸರ್ ಕೂಡ ಒಂದು ಡೈರೆಕ್ಷನ್ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಸೊ ತರುಣ್ ಸರ್ ಅಥವಾ ಸೂರಿ ಸರ್ ಅನ್ನೋವಂಥದ್ದು ಕನ್ಫ್ಯೂಷನ್ ಆಡಿಯನ್ಸ್ಗಳಿಗೆ ಮತ್ತು ಸಿನಿ ಫ್ಯಾನ್ಸ್ಗಳಿಗೆಲ್ಲರೂ ಕೂಡ ಇದೆ. ಯಾಕಂದರೆ ಇಬ್ಬರು ಕೂಡ ಒಂದು ಅತ್ಯುತ್ತಮವಾದಂಥ ನಿರ್ದೇಶಕರು. ಸೊ ತರುಣ್ ಸರ್ ಅವರ ಒಂದು ಡೈರೆಕ್ಷನ್ ಆಗಿರ್ಬೋದು ಮತ್ತು ಸೂರಿ ಸರ್ ಅವರ ಒಂದು ಡೈರೆಕ್ಷನ್ ಆಗಿರ್ಬೋದು. ಸೊ ಇವರಿಬ್ಬರ ಡೈರೆಕ್ಷನ್ನು ವೇಟಿಂಗಲ್ಲಿದ್ದಾರೆ ಎಲ್ಲ ಒಂದು ಸಿನಿ ಅಭಿಮಾನಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ತನಕ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಯಾವುದೂ ಕೂಡ ಬಂದಿಲ್ಲ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ರಿ ಆ್ಯಂಡ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ. ಈ ಒಂದು 15ನೇ ತಾರೀಕು ಏನಿದೆ, ಜನವರಿ 15ನೇ ತಾರೀಕಿಗೆ ತುಂಬ ಸಿನಿಮಾಗಳ ಅಪ್ಡೇಟ್ಸ್ ಇದೆ. ಯುವ 3 ಆಗಿರ್ಬೋದು ಆ್ಯಂಡ್ ಅಪ್ಕಮಿಂಗ್ಸ್ ಬರುವಂಥ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ಗಳು, ತುಂಬಾ ಒಂದು ಅಪ್ಡೇಟ್ಸ್ಗಳು ಸಂಕ್ರಾಂತಿಗೆ ಬರುವಂಥ ಒಂದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು ಮತ್ತು ಒಂದು ಸಿನಿಮಾ ತಂಡ ಆಗಿರ್ಬೋದು, ಅನೌನ್ಸ್ಮೆಂಟ್ ಖಂಡಿತವಾಗ್ಲೂ ಸಂಕ್ರಾಂತಿ ಹಬ್ಬದ, ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಒಂದು ಹಬ್ಬದ ಒಂದು ಪ್ರಯುಕ್ತವಾಗಿ ಒಂದು ವಿಶ್ ಮಾಡುವ ಮೂಲಕವಾಗಿ ತುಂಬ ಒಂದು ಅನೌನ್ಸ್ಮೆಂಟ್ಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಈಗ ಯುವಾದ ಹೇಳೋದೇನು ಅಂತಂದರೆ, ಫೈನಲ್ ಆಗಿ ಹೇಳಬೇಕು ಅಂದರೆ ಯುವಾದ ಅಪ್ಡೇಟು ಕಮಿಂಗ್ ಸೂನ್ ಆದಷ್ಟು ಬೇಗ ಬರುತ್ತೆ. ಸೊ ಈಗ ಸದ್ಯಕ್ಕೆ ಒಂದು ಓಡಾಡ್ತಿರೋ ಬಸ್ ಏನಿದೆ, ತರುಣ್ ಸರ್ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಅದು ಬಸ್ಸಾಗೆ ಉಳಿದಿದೆ, ಯಾವುದೇ ಕನ್ಫರ್ಮೇಷನ್ ಇಲ್ಲ. ನಾನು ಹೇಳಿದ್ನಲ್ಲ, ಸೂರಿ ಸರ್ ಜೊತೆ ಮಾಡಿದ್ರು ಅಥವಾ ತರುಣ್ ಸರ್ ಜೊತೆ ಮಾಡಿದ್ರು. ಸೊ ಇಬ್ಬರೂ ಕೂಡ ಒಂದು ವೇಟಿಂಗಲ್ಲಿರುವಂಥ ಡೈರೆಕ್ಟರು. ಅಂದರೆ ಅವರ ಒಂದು ಸಿನಿಮಾನ ಯುವ ಅವ್ರದ್ದು ಒಂದು ಸಿನಿಮಾ ಒಂದು ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ವೇಟಿಂಗ್ ಇದ್ದೇ ಇರುತ್ತೆ. ಬಟ್ ಬೇಗ ಅನೌನ್ಸ್ಮೆಂಟ್ ಅಂತೂ ಇದೆ, ಯಾವುದೋ ಇದರಲ್ಲಿ ಲೇಟ್ ಅಂತೂ ಮಾಡಲ್ಲ. ಅನೌನ್ಸ್ಮೆಂಟ್ ಈ ತಿಂಗಳಲ್ಲಿ, ಅದರಲ್ಲೂ 15ನೇ ತಾರೀಕು ಸಂಕ್ರಾಂತಿ ಅಥವಾ ಸಂಕ್ರಾಂತಿ ಆದಮೇಲೆ ಒಂದಿನ ಹೆಚ್ಚು ಕಮ್ಮಿ ಆಗ್ಬೋದೇನೋ ಮೇ ಬಿ. ಸೊ ಕನ್ಫರ್ಮ್ ಆಗಿ ಬರುತ್ತೆ ಅನ್ನೋ ಮಾಹಿತಿ ನನಗೆ ಸಿಕ್ಕಿದೆ. ಸೊ ಇನ್ ಕೇಸ್ ಏನಾದರೂ ಬೇಗನೆ ಬಂತು ಅಂತ ಅಂದರೆ, ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಬೇಗನೆ ಒಂದು ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಕಮ್ಯುನಿಟಿ ಟ್ಯಾಬ್ನ ಚೆಕ್ ಮಾಡ್ತಾಯಿರಿ ಆ್ಯಂಡ್ ನಿಮಗೂ ಕೂಡ ಫೀಡಲ್ಲಿ ಬರ್ತಾ ಇರುತ್ತೆ ಅದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ತುಂಬ ವೇಟ್ ಮಾಡ್ತಾಯಿದ್ದೀನಿ. ಸೊ ತರುಣ್ ಸರ್ ಆಗಿರ್ಬೋದು ಮತ್ತು ಸೂರಿ ಸರ್ ಆಗಿರ್ಬೋದು, ಸೊ ಇಬ್ಬರು ಕಾಂಬಿನೇಷನಲ್ಲಿ ಬಂದರೂ ಕೂಡ ನನಗೂ ಇನ್ನೂ ಖುಷಿನೇ. ಸೊ ಇದರಲ್ಲಿ ಯಾರ್ದು ಬರ್ಬೋದು ಅನ್ನೋ ವೇಟಿಂಗಲ್ಲಿ ನಾನಿದ್ದೀನಿ. ಆ್ಯಂಡ್ ನಿಮ್ಗೊಂದು ಏನಾದರೂ ಗೆಸ್ ಇದ್ದರೆ, ಇಲ್ಲ ಪಕ್ಕ ಇವರೇ ಒಂದು ಡೈರೆಕ್ಷನ್ ಮಾಡ್ತಾರೆ ಯುವ ಸರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಅನ್ನೋದು ಯಾರಿಗಾದರೂ ಒಂದು ಐಡಿಯಾ ಇತ್ತು ಅಂತಂದರೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ನಿರ್ದೇಶಕರ ಜೊತೆ ಯುವ ಅವರ 3ನೇ ಮೂವಿ ಬರಬೇಕು ಅನ್ನುವಂಥದ್ದು. ಯಾಕಂದರೆ ಈಗ ನೆಕ್ಸ್ಟ್ ಬರ್ತಿರುವಂಥ ಈ ಮೂವಿ ಏನಿದೆ, ಸ್ವಲ್ಪ ವಿಭಿನ್ನವಾಗಿ ಕಥೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಅನ್ನಿಸ್ತಾ ಇದೆಯಂತೆ. ಆ್ಯಂಡ್ ಅದ್ರ ಜೊತೆಗೇ ಅವರು ಒಂದು ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಸಿನಿಮಾದ ಮೂಲಕವಾಗಿ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ಆಡಿಯನ್ಸ್ಗಳಿಗಾಗಿರ್ಬೋದು, ಎಲ್ಲರೂ ಕೂಡ ಇರುತ್ತೆ. ವಿಭಿನ್ನವಾಗಿ ಕಾಣಬೇಕು, ವಿಭಿನ್ನ ಕಥೆನ ಆಯ್ಕೆ ಮಾಡ್ಕೋಬೇಕು ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಇದ್ದಾರೆ ಅಂದಾಗ, ಸೊ ಸೂರಿ ಸರ್ ಆಗಿರ್ಬೋದು ಮತ್ತು ತರುಣ್ ಸರ್ ಆಗಿರ್ಬೋದು, ಸೊ ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಯಾರು ಕಾಂಬಿನೇಷನಲ್ಲಿ ಬರ್ತಾರೋ ಡೈರೆಕ್ಷನಲ್ಲಿ ಗೊತ್ತಿಲ್ಲ. ಸೊ ನಿಮಗೆ ಯಾರು ಬರಬೇಕು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಕಮಿಂಗ್ ಸೂನ್ ಯುವ 3 ಅಪ್ಡೇಟ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೆ ನಾವು ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.